ಪರಮಾತ್ಮನಿಗೆ ಸಲ್ತದ ಅಂತ ಹೇಳ್ತದ. ಇದು ಸುಭಾಷಿತ. ಅದು ಹಂಗೆ ನಾವು ಮಾಡುವ ಕಾರ್ಯಗಳು, ನಮ್ಮ ಮನಸ್ಸು, ನಮ್ಮ ಯೋಚನೆ ಎಲ್ಲವೂ ಆ ಪರಮಾತ್ಮನಿಗೆ ಗೊತ್ತಿರ್ತದ. ಅದ ತಕ್ಕಂತೆ ಅವ ಪರಿಣಾಮ ಕೊಡ್ತಾನ, ಕರ್ಮ ಲೆಕ್ಕ ಹಾಕ್ತಾನ, ಫಲ ಕೊಡ್ತಾನ. ಇದು ನೆನಪಿರಲಿ. ಇವತ್ತು ನಮ್ಮ ಪೂಜ್ಯ ತಂದೆ ತಾಯಿಯರ ಇವತ್ತು ಉತ್ಸವ ಮಾಡೀವಿ ನಾವು. ಅವ್ರು ತೀರ್ಕೊಂಡು 64 ವರ್ಷ ಆಯಿತು. ನನ್ನ ಮೊದಲ ಗುರುವೇ ನನ್ನ ತಂದೆ. ನನಗೆ ಯೋಗ ಸಾಧನೆಯನ್ನು ಕಲಿಸಿ ಅತಿರಥ ಮಹಾರಥ ಯೋಗಿಗಳ ಕಡೆ ಕರ್ಕೊಂಡು ಓಶೋ ಬಂತು, ಸಿದ್ಧನಾಥ್ ಬಂತು, ಅನೇಕ ಯೋಗ ಗುರುಗಳು, BKS ಅಯ್ಯಂಗಾರ್, ಪಟ್ಟಾಭಿರಾಮ್ ಜೋಗೀಸ್, ಇಂಥವರೆಲ್ಲ ಮಹಾಮಹಿಮರ ಕಡೆ ಕರ್ಕೊಂಡು ಹೋದವರೇ ಅವರು. ಎಲ್ಲ ಆಶ್ರಮಗಳು ಅಡ್ಡಾಡ್ಸ್ಯಾರ ಅವರು. ಆಮೇಲೆ ಮತ್ತೆ ಅನೇಕ ಮಹಂತರ ಕಡೆ ಹೋಗಿ ನಾ ಈ ಯೋಗ ವಿದ್ಯೆಯನ್ನು ಕಲಿತು ನಾವು ಗುರುವಾಗಿವಿ. ನನ್ನ 11ನೇ ವಯಸ್ಸಿಗೆ ನಾ ಗುರುವಾಗಿನಿ, ಯೋಗ ವಿದ್ಯಾ ಗುರುವಾಗಿ. ನಾನು 11ನೇ ವಯಸ್ಸು, ಈಗ 64 ವರ್ಷ ನಾ ಕಲಿಸ್ಲಿಕ್ಕಾಯ್ತು. ಇರಲಿ. ಇದು ಈಗ ನಾನು ಬರ್ತಿರ್ಬೇಕಾದ್ರೆ ನಮ್ಮ ಶಿಷ್ಯರು ಬಂದರು, ಅವ್ರು ಕೂಡ ಸ್ವಲ್ಪ ಮಾತಾಡ್ತಿದ್ವಿ. ಇನ್ನು ಬರಬೇಕನ್ನೋದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಮನೆ ಇದೆ. ಒಂದು ಸೌಂಡ್ ಸಣ್ಣಗ ಯಾರಿಗೂ ಕೇಳಿಸ್ತಿದ್ದಿಲ್ಲ. ಅದರ ಒಂದು ಹಾಡು ಬರಕತ್ತಿತ್ತು, ಭಾಳ ಅತಿ ಹಳೆ ಹಾಡೋದು. ಒಂದೇ ಬಳ್ಳಿಯ ಹೂಗಳು ಅಂತ ತಿಳ್ಕೊಂಡು, ಒಂದೇ ಬಳ್ಳಿಯ ಹೂಗಳು ಅಂತ ತಿಳ್ಕೊಂಡು ಪಿಕ್ಚರ್ ಎಂಥ ಚಂದ ರೀ. ಹಿಂದ್ಕಿಲ್ ಹಾಡದ್ದು. ಇವತ್ತಿನ ಹಾಡನ ಬೇರೆ, ಅವತ್ತಿನ ಹಾಡನ ಬೇರೆ ಹತ್ತಿತ್ತು. ಎಲ್ಲರನ್ನ ಭಯಪಟ್ಟದು ಎಷ್ಟೋ ಹಾಡುಗಳು. ಅದ್ರ ಬಂದಿತ್ತು ಏನು, ನೀ ಎಲ್ಲಿ ನಡೆವೆ ದೂರ, ಎಲ್ಲಿ ಹೋಗ್ಯಪ್ಪ, ಎಲ್ಲೆಲ್ಲೂ ಲೋಕವೇ. ಅದು ಹಾಡ್ತದ. ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಎಷ್ಟು ಚಂದದ. ಏನು ಅದನ್ನು ಯಾರಿಗೆ ಇಲ್ಲ ಅಂತ ಹೇಳ್ತದ ಮೀನಿಂಗ್. ಅದು ಒಂದು ಕ್ಷಣ, ಈ ಕ್ಷಣ ಮರೆತೋಯ್ತು. ಎಲ್ಲ ನೆಂಟರು, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಿಮ್ಮ ಬಡತನ ಮನೆ ಐತಿ, ಅಳ್ತಿರ್ತೀರಿ, ದುಃಖದ ಸಾಲ ಮಾಡೀರಿ, ನಿಮ್ಮ ಮನೆಗೆ ಯಾರು ಬರೋದಿಲ್ಲ. ನೀವು ನಕ್ಕೊಂತಿರ್ಬೇಕು. ಮನೆ ಸ್ವರ್ಗದ ಹತ್ತಿರ ಮನೆ ಕಟ್ಟಬೇಕು, ನಿಮ್ಮ ಮನೆಗೆ ಓಡಾಡಿ ಬರ್ತಾರೆ, ಕರೆದಿದ್ರು ಓಡಾಡಿ ಬರ್ತಾರೆ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ. ಎಷ್ಟು ಚಂದ ಹಿಂಗೆ ನೋಡ್ತಿರ್ತಾರೆ ಅವರು. ನೀವು ಮೆರಿತಿದ್ರು ನಟಕಿ ಮುರಿತಾರೆ. ನೀವು ಒಟ್ಟ ಮೆಚ್ಚೋಂಗಿಲ್ಲ. ಹೆಂಗದ ಲೋಕಪ್ಪ ಅಂದ್ರೆ ಒಂದು ಚಲೋ ಡ್ರೆಸ್ ಹಾಕೊಂಡು ಹೋದ್ರಪ್ಪ ಅಂತ ಕಂಡು ಬಿಡ್ತಾರೆ, ಚಲೋ ಮನಿ ಕಟ್ರಿ ಕಂಡು ಬಿಡ್ತಾರೆ, ನಿಮಗೆ ಹೆಂಡತಿ ಚಲೋ ಇರಲಿ ಕಂಡು ಬಿಡ್ತಾರೆ, ನಿಮ್ಮ ಮಕ್ಕಳು ಚಲೋ ಓದಿ ಶಾಣ್ಯರಾಗಲಿ ಕಂಡು ಬಿಡ್ತಾರೆ, ನಿಮ್ಮ ಅಂಗಡಿ ಚಂದ ನಿಲ್ಲಿ ಕಂಡು ಬಿಡ್ತಾರೆ. ಕಣ್ಣು ಬರೇ ಬಿಡ್ಲಿ, ಯಾಕಂದ್ರೆ ಸಹಜ ಅದು, ಮತ್ಸರ ಸಹಜ ಅದು. ಆದ್ರೆ ಏನೋ ಮಾಡ್ತಾರ ವಿಕಾರ ಮನಸ್ಸಿನಿಂದ. ಈಗೇನು ಹೆಜ್ಜೆಗೆ ತಳ ಬುಡ ಇಲ್ಲ, ಪೂರ ಅಭ್ಯಾಸ ಮಾಡಿಲ್ಲ, ಯೂಟ್ಯೂಬ್ನ ನೋಡಿ ಕಲ್ತಂತ ಎಷ್ಟೋ ಚಾರುಚೂರು ಗುರುಗಳು 5,000 ತಗೊಂತಾರ, ಏನೋ ಒಂದಿಷ್ಟು ಮಾಡಿಕೊಡ್ತಾರ. ಅದನ್ನು ತೊಂಬ ಇದನ್ನು ತೊಂಬ, ಅವ್ರ ಮನೆಗೆ ಇಟ್ಬಾ, ಮ್ಯಾಗ ಇಟ್ಬಾ, ಇದನ್ನು ಮಾಡಂತಾರ, ಮುಗೀತು. ಅವು ಕೆಲವು ವರ್ಕ್ ಹಾಕವ, ಕೆಲವೊಂದು ಲಗುನ ವರ್ಕ್ ಹಾಕವ. ಇದ್ದಕ್ಕಿದ್ದಂತೆ ನಿಮ್ಮ ಮನೆ ಜಗಳ ಶುರು ಹಾಕವ, ಇದ್ದಕ್ಕಿದ್ದಂತೆ ಅನಾರೋಗ್ಯ ಬೀಳ್ತೀರಿ, ಇದ್ದಕ್ಕಿದ್ದಂತೆ ವ್ಯಾಪಾರ ಕಷ್ಟ ಬೀಳ್ತದೆ. ವರ್ಷದಾಗ ಒಂದು 10-15 ಮಂದಿ ಉಡಾಕ್ ಬರ್ತಿದ್ರು ನಿಮ್ಮ ಕನ್ಯಾ, ನಿಮ್ಮ ಮಗಳಿಗೆ. ಈ ಒಟ್ಟ ಕಟ್ಟಾಗ್ಬಿಟ್ಟಂತೆ, ಯಾರು ಬರೋದಿಲ್ಲ. ಯಾಕೆ ಬಂದವರು 4 ಮಂದಿ ಕೇಳ್ಬೇಕಂತ ತಿಳ್ಕೊಂಡು ಪಕ್ಕದ ಮನೆಯವ್ರು ಕೇಳ್ತಾರೆ. ಆ ಹುಡುಗಿ ನೋಡಿ ಬಂದೀವಿ, ಮಗ್ಗಲ ಮನೆಯದು ಹೆಂಗ ಅಂದ್ಕೊಂಡು, ಹೆಂಗ ಬರೀ ಒಳಬರಿಲ್ಲಿ ಅವರೆಲ್ಲ ಹಕ್ಕಿಕತ್ತೆ ಹೇಳ್ತೀವಿ. ಬರೀ ಮನುಷ್ಯ ಅಂತ ದೌರ್ಬಲ್ಯ ಇದು. ಅವ್ರದ್ದೆಲ್ಲ ಹಕ್ಕಿಕತ್ತೆ ಹೇಳ್ತಾರಂತ.
ಮಕ್ಕಳು ನಿಮ್ಮ ಹಕ್ಕಿಕತೆ ಎಷ್ಟದ್ರೇ? ನಿಮ್ಮ ಹಕ್ಕಿಕತೆ ಯಾರು ಹೇಳಬೇಕು? ಮತ್ತೊಬ್ಬರು ಆಡಿಕೊಳ್ಳೋದು ಬರೀ ಖುಷಿ ಮಂದಿಗೆ. ಹೌದಾ? ನೀವು ಚಲೋ ಅಂಗಿ ಹಾಕೊಂಡ್ರ ಲಂಚ ತಿಂತಾರ ಮಗ, ಮತ್ತು ಹಾಕೊಳಕ್ಕೆ ಏನು ಆಗುದಿಲ್ಲ ಏನು ಅಂತಾರ, ಲಂಚ ತಿಂತಿರ್ತಾರಂತ. ಹೌದಾ? ಏನೋ ಚಲೋ ಮಾಡೋಂಗಿಲ್ಲ. ಒಟ್ಟು ನೀವು ಬೇಕಾರೆ ಏನೋ ಎಲ್ಲರೂ ಹಚ್ಕೊಂಡು ಮಾತಾಡ್ಬೇಕು ಅಂತ ತಿಳ್ಕೊಂಡು ಒಂದಿಟ್ಟು ಯಾಕ್ರಿ ಯಾವ ಬಂದ್ರಿ ಮಕ್ಳು ಎಷ್ಟು ಇದು ಮಾಡ್ತೀರಿ ಇವನು ಅನಾಶಿನ ಸುಳೆ ಮಗ ಅವನು ಮಾತಾಡಿದ್ರೆ ಸಾಕು ಅನಾಶಿನ ತನ್ನವು ಅಂತಾರ. ಸುಮ್ಮನೆ ಕೂಡಿರ್ಬೇಕಾದ್ರೆ ಯಾರು ಮಾತಾಡ್ಬೇಕು ಅಂತ್ಕೊಂಡು ಗುಮ್ಮುಡುಗುಸುಗ ಒಳಗ ಅಂತಾರ. ಸುಮ್ಮನೆ ಕೂತ್ರೆ ಗುಮ್ಮುಡುಗುಸುಗ ಮಾತಾಡಿದ್ರೆ ಅನಾಶಿನ. ಸುಲೋ ಅಂಗಿ ಹಾಕೊಂಡ್ರೆ ಮಗ ಲಂಚ ತಿಂತಾನ, ಹೊರಕ್ಕೆ ಅಂಗಿ ಹಾಕೊಂಡ್ರೆ ಹೂಪಟ್ರಲ್ಲಿ ಯಾರು ಮತ್ತೆ ಸಾಲ ಕೇಳ್ತಾನ. ನಿಮ್ಮ ಮನ್ಯಾಗ ನೀವು ಗುಲಾಬಿ ಹೂ ಬೆಳೆದಿರಿ, ನಿಮ್ಮ ಮನ್ಯಾಗ ನೀವು ಹೂವು ಬೆಳೆದಿರಿ, ಬಂದು ಹರ್ಕೊಂಡ್ರೆ ನಿಮಗೆ ಕೇಳೋದಿಲ್ಲ, ನಿಮಗೆ ಕೇಳೋದಿಲ್ಲ. ಜಗಳಕ್ಕೆ ಹೋಗಿರ್ಬೇಕಾರೆ ನಾವು ಇದನ್ನ ಮಾಡಿ ಹೇಳೋದು, ಅಯ್ಯೋ ಒಂದು 4 ಹೂವು ಹರ್ಕೊಂಡ್ರು ಬಳಿ ದೊಡ್ಡ ಬಂದಪ್ಪ ಇಕ್ಕಿ ಈಗಿನ ಬೆಳೆದಕ್ಕೆ ಈ ಸೂರ್ರಿ ಮುಗಿತ್ತು ಒಂದಿಟ್ರೆ ನೀನೊಬ್ಬಕ್ಕೆ ಬೆಳೆದೇನ ಸುಂದ್ರಿ ಅಂತಾರ ನಿಮ್ಗೆ ಹೊಳ್ಳಿ ಹೊರ್ಕೊಂಡು. ಎಂಥ ಕಾಲದ ಇಲ್ಲಿ ಹಿಂಗ ನಮ್ದು ಬಾಳೆ ಮಂದಿಗೆ ಹೇಳೋಂಗಿಲ್ಲ. ನಾವು ಹಣ್ಣು ಬೆಳಿತೀವಲ್ಲ, ಕಾಯಿ ಬೆಳಿತೀವಲ್ಲ, ಮಾವಿನಕಾಯಿ ಈಗಿನಕಾಯಿ ಎಲ್ಲ ಪೇಷಂಟ್ ನಿಮ್ಮಂಥವ್ರ. ಮತ್ತೊಬ್ಬರದ್ದು ಮುಟ್ಟಬೇಕಾದ್ರೆ 20 ಸರಿ ವಿಚಾರ ಮಾಡ್ಬೇಕು. ನೀವೇನು ಬೆಳೆದೀರ, ನೀರು ಹಾಕೀರ, ಕಸ ತೆಗೆದಿರ, ಕಳೆ ತೆಗೆದಿರ, ಆರಾಮ್ ತಿನ್ನೋದಪ್ಪ. ಮತ್ತು ನಮ್ಮ ಮಿಸ್ರಿಗೆ ಬೇಯ್ತಾರ, ಏನು ನಾ ಹರ್ಕೊಂಡ್ರೆ ಏನಾತ್ರಿ ಈ ಅವರ ಅಂತಂತಾರೆ. ಮತ್ತು ಹಿಂಗಾಗಿ ಹರ್ಕೊಂಡು ಬಿಡ್ಲಿ ಅಂತಕೊಂಡು ಹೇಳ್ಬಿಡಿ. ನಾನು ಎಷ್ಟು ತಿಂತಾರೆ ತಿನ್ಲಿ. ಈಗ ಮೊದಲ ಗುರುಗಳು ಬಿಟ್ಟು ಪ್ರಸಾದ ಶಿಷ್ಯರು ತಿಂತಿದ್ರು, ಈಗ ನೀವೆಲ್ಲರೂ ತಿಂದಿದ್ದು ಪ್ರಸಾದ ನಾವು ತಿನ್ಬೇಕು. ನೀವು ತಿಂದು ಉಳಿಸಿದ್ದು ಕಲಿಕಾಲ ಇದು. ನೀವೆಲ್ಲರೂ ತಿಂದಿರ್ತಿರಲ್ಲ, ಮೊದಲ ಮಂಗ್ಯ ತಿಂತಾವು, ಮಂಗ್ಯ ಬಂದು ಹರ್ಕೊಂಡು ತಿಂದ್ಬಿಡ್ತಾವು, ಒಗಿತಾವು. ಎರಡನೇದ್ದು ಹಕ್ಕಿ ತಿಂತಾವು ಮತ್ತು ಉದುರುತ್ತಾವು. ಮತ್ತು ನಾವು ಉಳಿದದ್ದು ನೀವಟ್ಟು ತಿಂತೀರಿ. 60% ಹೋಗಿ 40% ಉಳಿತಾವ. ನಮ್ಮ ಶಿಷ್ಯರ ಮಹಾಪ್ರಸಾದ ಅಂತ ತಿಂತೀವಿ ಅಷ್ಟೆ. 1000 ಸಲ ವಿಚಾರ ಮಾಡಬೇಕು. ಇವತ್ತು ನೀವು ಏನು ಅದಿರಿ, ಮತ್ತೊಬ್ಬರನ್ನ ಮುಡ್ಸಾಕ್ ಬಂದಿರು. ಯಪ್ಪ ಏನು ಹಿಂದ್ಕೆ ಜನ ತಿಂದಿರಿ ಸಗಣಿ ಯಾರ್ದೋ ಮುಡ್ಸಾಕ್ ಬಂದಿರಿ, ಮತ್ತೆ ಈಗ ತಿಂತೀರಿ. ನಾ ಅದಕ್ಕೆ ಹೇಳ್ಬಿಟ್ಟು ನಮ್ಮ ಮಿಸಸ್ ಯಾರಿಗೂ ಬೇಕು ಹೋಗೋಣ. ಯಾಕಂದ್ರೆ ಇದು ಚಕ್ರದ, ನೀವು ಮುಡ್ಸಲೇಬೇಕು. ಇವತ್ತು ಹರ್ಕೊಂಡಿರಪ್ಪ ಮುಡ್ಸಲೇಬೇಕು. ಮತ್ತೆ ಬಂದು ಇಲ್ಲಿ ಹಾಳಾಗ್ಯಾರ ಬರ್ತೀರಿ, ಮುಂದೆ ಜಮ್ದಾಗ ಹಾಳಾಗ್ಯಾರ ಬರ್ತೀರಿ, ಕಸ ತೆಗಿತೀರಿ, ಕಳೆ ತೆಗಿತೀರಿ, ಬಂದು ಸೇವಾ ಮಾಡಲೇಬೇಕ. ಇದು ನಿಯಮದ ಗೊತ್ತಾ? ಅದಕ್ಕೆ ನಿಮಗೆ ಏನು ಮಂದಿ ಖುಷಿ ಅಂತಂದ್ರೆ ಚರ್ಮಕ್ಕೆ ಹೋಗಿರ್ತಾರಲ್ಲ, ಯಾರು ಯಾಕೆ ಬಂದ್ಯಾ ಜಂಪರ್ ಪೀಸ್ ಕೊಡ್ತಾರೆ. ಫಸ್ಟ್ ಚಹಾ ಕೂಡ ಜಂಪರ್ ಪೀಸ್ ಕೊಟ್ಟು ಯವ್ವ ಎಲ್ಲ ಬರೀ ನಿಂದಾಯಿಸ್ಕೊಳೋದಾಗಿತ್ತಲ್ಲ. ಯವ್ವ ನಮ್ದು ಯಾವಾಗ ಬರ್ತೀರಿ ನಮ್ಮ ಮನೆಗೆ, ನಮ್ದು ಯಾವಾಗ ಈಗ ಜಂಪರ್ ಪೀಸ್ ಅಂತೀರಿ ಅಂತೀರಿ. ಅದು ಋಣ ಅಂತಂತೀರಿ. ಮತ್ತು ಇವು ಹರ್ಕೊಂಡಿದ್ ಋಣ ಅಲ್ಲನ? ಉಪ್ಪಿನ ಋಣ, ಅನ್ನದ ಋಣ, ಶ್ವಾಸದ ಋಣ, ಭೂಮಿ ಋಣ ತೀರ್ಸಕ್ಕೆ ಬಂದಿರ್ತಾರೆ ಜನ್ಮ. ತೀರ್ತಿಲ್ಲ ಒಂದು ಕ್ಷಣ ನೀವು ಇರಲಾರಿ ತಿಳ್ಕೊಂಡ್ಬಿಟ್ರಿ. ಒಂದು ಕ್ಷಣ ಶ್ವಾಸದ ಋಣ ಮುಗೀತು, ಗಾಪ್ ಬಿದ್ದರೆ. ಅನ್ನದ ಋಣ ಮುಗೀತು, ಇಷ್ಟು ಕೊಟ್ಟಾರ ಪದರಿಗೆ ಮುಗೀತು, ಬಿದ್ರೆ. ಭೂಮಿ ಋಣ ಮುಗೀತು, ಬಿಟ್ಟು ಹೋದ್ರೆ ಕುಣ್ಯಾಗ. ನಿಮ್ಗೆ ಗೊತ್ತೇ ಇಲ್ಲ, ಬರೇ ನಿಮ್ಮ ಲೋಕದ ಹೊಂಟೀರಿ ನೀವು. ನಾ ಎಷ್ಟೋ ಮಂದಿ ಬರ್ತಾರೆ ಇಲ್ಲಿ. ಹೆಂಗೆ ಬರ್ತಾರ ಗುರುಗಳು? ನಮ್ಮ ಮತ್ತಿಷ್ಟು ಕಾಡ್ತಾಡ್ರಿ ನನ್ನ ಪಾಲಿನ ರಾಕ್ಷಸಿ ನೋಡ್ರಿ. ನಾ ಅಡಿಗೆ ಮಾಡಿರ್ತೇಳಿ ಗುರುಗಳು ಮತ್ತೊಟ್ಟು ಉಪ್ಪು ಹಾಕಿ ನನ್ನ ಗಂಡ ಕಡೆ ಬೇಯಿಸ್ತಾವ ನೋಡ್ರಿ. ಇಂಥ ವೈಮಾಲ್ಯ ಅದಾಳ್ರಿ ಗುರುಜಿ. ಆಕೆ ಸಾಯೋಂಗೆ ಏನಾರು ಮಾಡ್ರಿ ಇವನು ಭಾಳ ಕಾಡ್ತಾಳ್ರಿ ಗುರುಜಿ. ಬೈತಾಳ, ಇದನ್ನ ಮಾಡ್ತಾಳ, ನನ್ನ ಗಂಡ ಗಂಡ ಬಡಿಸ್ತಾಳ. ಸಾಕಾಗ್ಬಿಟ್ಟದ್ರಿ ಗುರುಗಳು. ನಾ ಅಂತೀನಿ ಆಕೆ ಬೇಕಾದಷ್ಟು ಮಾಡಲಿ. ಸಂಜೆ ದೀಪ ಹಚ್ಚು, ಅಡ್ಡ ಕಾಲು ಬೀಳು, ಉದ್ದಗ ನಮಸ್ಕಾರ ಮಾಡು. ಆಕೆ ನಮಸ್ಕಾರ ಮಾಡ್ಬೇಕ್ರೆ ನನ್ನ ಕಾಡಕ್ಕೆ ನಮಸ್ಕಾರ ಮಾಡು. ಯಾಕ ಅಂತ ಕೇಳ್ತಾರ. ಆಕಿ ನಿನ್ನ ಕರ್ಮ ಕಳ್ಯಾಕ ಬಂದ ದೇವತೆ ಅಂತ ತಿಳ್ಕೊಂಡೀನು ಅಂತೀನಿ ನಾನು.
ಈಗ ಆಕಿ ಯಾರ್ರಿ ನಿಮಗೆ ಕಾಡಕ್ಕೆ? ಹಿಂದಿನ ಜನ್ಮದ ಕರ್ಮ ಮತ್ತೆ ಹೆಂಗೆ ಹೋಗುತ್ತದ? ಗಂಡು ಬಂದು ಒದಿಬೇಕು, ನಿಮ್ಮನ್ನು ಜಡ್ಡಿ ಹಿಡಿದು ಜಗ್ಗಿ ಡಡ್ಡ ಹೊಡಿಬೇಕು, ಯವ್ವಾ ತೊದರ್ಬೇಕು. ಎಲ್ಲ ಹಿಂದ್ಕಿನ ಜನ್ಮದ ಕರ್ಮ ತಿಂದಿರಿ. ಗಂಡ ಎಂಬ ರೂಪದೊಳಗೆ ಕರ್ಮ ತೀರ್ಸಾಕ್ತಾರೆ ಅವರು. ಗಂಡ ಯಾರಿಗೋ ಹಿಂದಕ್ಕೆ ಜನ್ಮದಾಗ ಏನೇ ಮಾಡಿರಿ, ಹೊಟ್ಟೆಗೆ ಏನೇ ಹಾಕಿರಿ, ಒದ್ದಿರಿ, ಅವ್ರ ಮನೆ ಮೋಸ ಮಾಡಿರಿ, ಅವ್ರ ಮನೆ ಇದನ್ನ ಮಾಡಿರಿ, ಅತ್ತಿ ರೂಪದಾಗ ಕಾಡಕತ್ತಿದ್ದ ಕರ್ಮ. ನೀ ತಿಳ್ಕೊಂಡಿರಿ ನಾ ಮತ್ತೆ ಅತ್ತಿ ಕಾಡೋದೇ ಇಲ್ಲ, ಗಂಡ ಕಾಡೋದೇ ಇಲ್ಲ, ಮಕ್ಕಳು ಕಾಡೋದೇ ಇಲ್ಲ. ಕಾಡೋದು ನಿಮ್ಮ ಕರ್ಮಗಳು. ಆ ಕರ್ಮಗಳು ಗಂಡ, ಅತ್ತೆ, ಮಕ್ಕಳ ರೂಪದಾಗ ಕಾಡ್ತಾವ. ತಿಳ್ಕೊಂಡ್ರಿ ಎಷ್ಟು ಕಾಡ್ತಾವ್ರಿ ಮಕ್ಕಳು. ಯಪ್ಪೋ ಬ್ಯಾಡ ಸುದ್ದಿ. ಮಕ್ಕಳು ಸಿಕ್ಕಾಪಟ್ಟೆ ಕಾಡ್ತಾವ. ಒಂದು ಹೋಟೆಲ್ ಹೋಗಿದ್ದೆ ಬೆಂಗಳೂರಾಗ. ಈಗೇನ್ರಿ ಮಕ್ಕಳು ಅಂದ್ರೆ ಒಟ್ಟು ಅವ್ರನ್ನ ಒಂದು ಮಣ್ಣು ಹಚ್ಚಿಸಿ ಕೊಡೋದಿಲ್ಲ, ಅಳಿಸಿ ಕೊಡೋದಿಲ್ಲ. ಒಟ್ಟು ಏನು ಬೇಕು ಕೊಡಿಸಿದ್ರ, ಏನು ಬೇಕು ಕೊಡಿಸಿದ್ರ, ಅದು ಹಠ ಮಾಡ್ಕೊಂತ ಅವು ಹೋಟೆಲ್ ಮ್ಯಾಗ ಇದ್ದದ್ದು ಟೇಬಲ್ ಮ್ಯಾಗ ಇದ್ದದ್ದು ಅಷ್ಟು ಹೊಡೆದು ಬಿಡ್ತದ. ಕೂಸು ಹೊಡಿಲಿಲ್ಲ ಹುಡುಗಿಗೆ. ಮತ್ತೆ ರಬ್ಬಿಸೋದು. ವೇಟರ್ ಬಂದು ಗುರು ಹೆಂಗ್ರಿ ಸರ್ ಅಂತಂದು. ನೀನು ಹೇಳ್ಬಿಡಪ್ಪ ನಾವು ರೊಕ್ಕ ಕೊಡ್ತೀವಿ ಅಂತಂದ್ರು. 6,000 ರೂಪಾಯಿ ಟ್ಯಾಕ್ಟಿ ಬಂತರು. ಮಗಳಿಗೆ ಹೊಡಿಲಿಲ್ಲ. ಗೊತ್ತಾ ಎಷ್ಟು ಕಾಡ್ತಾರ. ಉಣಿಸ್ಕೊಡ್ಲಿಲ್ಲ, ತಿಳಿಸ್ಕೊಡ್ಲಿಲ್ಲ ಅವಾಗ. ಆ ಕೂಸು ಎತ್ಕೊಂಡು ನಿಂತರು. ಮುಂದೆ ಗಂಡ ಎಲ್ಲರೂ ತಿಂದ್ರು. ಮತ್ತೆ ಹೊಳಿಬೇಕಂದ್ರೆ ಮತ್ತೆ ರಂಪಾಟ್ ಬಿಡ್ತೀವಿ, ಒಳಗೆ ಹೋಗ್ಬೇಡ ಅಂತಕೊಂಡು ಮಗು. ಎಷ್ಟು ಕಷ್ಟ ಬೀಳ್ತವೆ. ಆದ್ರೆ ಕಷ್ಟ ಅನಿಸೋದಿಲ್ಲ ನಿಮಗದು. ಕಷ್ಟ ಅನಿಸೋದಿಲ್ಲ. ಮಕ್ಕಳು ಬೇಕಾದಷ್ಟು ಕಷ್ಟ ಕೊಡಲಿ, ಕಷ್ಟ ಅನಿಸೋದೇ ಇಲ್ಲ ನಿಮಗೆ. ಮಾಯಾ ಗೊತ್ತದ. ಮಕ್ಕಳು ಎಷ್ಟು ಕಷ್ಟ ಕೊಡ್ತಾವೆ ಗೊತ್ತದ. ಒಂದು ಉಳಿಸ್ಕೊಡೋದಿಲ್ಲ, ತಿನ್ನಿಸ್ಕೊಡೋದಿಲ್ಲ, ಸಿನಿಮಾ ನೋಡಿಸ್ಕೊಡೋದಿಲ್ಲ, ಟಿವಿ ನೋಡಿಸ್ಕೊಡೋದಿಲ್ಲ, ಮೊಬೈಲ್ ನೋಡಿಸ್ಕೊಡೋದಿಲ್ಲ, ಯಾರು ಮಾತಾಡಿಸ್ಕೊಡೋದಿಲ್ಲ ಅಂತೆ. ಅನುಭವಿಸಕತ್ತಿರಲಿ ನೀವು. ಮಕ್ಕಳನ್ನ ಸಿಟ್ಟು ಬರುತ್ತೇನು? ಇಷ್ಟು ಕಾಡಿದ್ರೆ ಮಕ್ಕಳನ್ನ ಸಿಟ್ಟು ಬರೋದಿಲ್ಲ. ಆದ್ರೆ ಅತ್ತಿ ಒಂದು ಮಾತಂದ್ರೆ ಟ್ರೈ ಮಾಡಿ ರಾಕ್ಷಸ ಎದ್ವೈತಿರಿ. ನಿಮ್ಮ ಮಕ್ಕಳು ಕೊಡೋ ಕಾಟಕ್ಕಿಂತ, ನಿಮ್ಮ ಗಂಡ ಕೊಡೋ ಕಾಟಕ್ಕಿಂತ ನಿಮ್ಮ ಅತ್ತಿ ಕೊಟ್ಟದ್ದು ಏನು ಅಲ್ವೇ ಅಲ್ಲ. 5% ಕೊಟ್ಟಾಳ, 90% ಇಲ್ಲ ನಿಮ್ಮ ಮಕ್ಕಳು ಕೊಡುವಷ್ಟು ಕಾಟ. ಅತ್ತಿಗೆ ಬೇಯ್ತೀರಿ, ಮಕ್ಕಳು ಯಾಕೆ ಬೇಯುವುದಿಲ್ಲ ಹೇಳ್ರಿ ನೋಡೋಣ, ಹೇಳ್ರಿ. ಅಷ್ಟು ಹಂಗದಿರಿ ನೀವೆಲ್ಲರೂ. ನಾ ಹೇಳಿಲ್ಲ ಭಾಳ ಏನು ಹೇಳಿ ಯಾವ ಭಾಳ ಬೇಸ್ ಇಷ್ಟು ಚಂದ ಕಾಣಿಸ್ತೀರಿ. ಅಗ್ದಿ ಸಜ್ಜನರು, ಪುಣ್ಯಶಾಲಿಗಳು, ಭಗವಂತನ ಅವತಾರ ತಾಳಿ ಭೂಮಿಗೆ ಬಂದು ಟೈಪ್ ಹತ್ತಿರ ಒಳಗೆ ಅಷ್ಟು ರಾಕ್ಷಸಗಳು ಗೊತ್ತಿಲ್ಲ. ನೀವು ಹಂಗದಿರಿ. ಮತ್ತೆ ಸಸಿಗೆ ಕಾಡ್ತೀರಿ, ಅತ್ತಿಗೆ ಕಾಡ್ತೀರಿ, ಗಂಡಕ್ಕೆ ಕಾಡ್ತೀರಿ, ಮತ್ತೆ ಮೇಹನಕ್ಕೆ ಸಾಕು. ಯಾಕವಾ ಅದಕ್ಕೆ ನೀವು ಯಾರು ಕಾಡ್ತಾರ ಹತ್ತಿಕೊಂಡು ಬೇಜಾರು ಮಾಡ್ಕೋಬೇಡ್ರಿ, ಅವ್ರಿಗೆ ಶಾಪಿಸ್ಬೇಡ್ರಿ. ನನ್ನ ಕರ್ಮ ಕಳ್ಕೋಬೇಕಾಗೈತಿ. ಅವ್ರು ನನ್ನ ಕರ್ಮ ಕಳ್ಯಾಕೆ ಬಂದ ದೇವತೆಗಳು. ಗಂಡ ನನ್ನ ಕರ್ಮ ಕಳ್ಯಾಕೆ ಬಂದ ದೇವತಾ ಪುರುಷ. ಮಕ್ಕಳು ನನ್ನ ಕರ್ಮ ಕಳ್ಯಾಕೆ ಬಂದು ಪುರುಷರು, ದೇವತಾ ಪುರುಷರು. ತಿಳ್ಕೊಂಬಿಡ್ರಿ, ಜಗತ್ತ ಬದಲಿ ಆಗ್ಬಿಡ್ತದ. ಜಗತ್ತ ಈ ಮಾಡಿ ನೋಡಿರ್ಬೇಕಾರೆ ಇದನ್ನ. ಅದು ನನ್ನ ಮಾತನ್ನು ಯಾರು ನಂಬೋದಿಲ್ಲ ನೀವು. ಬಟ್ ಹಂಗದ ಸತ್ಯದ ನಾ ಮಾತಾಡೋದು. ನಾ ಮಾತಾಡೋದು ಅತ್ಯಂತ ಸತ್ಯದ. ಮತ್ತು ಹಂಗದ ನಿಮ್ಮ ಕರ್ಮವನ್ನು ಕಡಿಲಿಕ್ಕೆ ಬಂದಂಥವ್ರವರು, ನಿಮಗೆ ಕಷ್ಟ ಕೊಡೋರು, ಅವ್ರಿಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಒದರಾಟ, ಚೀರಾಟ. ಯಾವಾಗ ಇದು ತಿಳುವಳಿಕೆ ಬರ್ತದ, ಕೊಟ್ಟದ್ದು ಸಹಿಸ್ಕೋರಿ. ಎಷ್ಟರ ಕಾಡ್ತಾರ ಅವರು, ಎಷ್ಟರ ಕಾಡ್ತಾರ. ಅವ್ರಿಗೆ ನಾಚಿಗೆ ಬರುತ್ತೆ. ನನ್ನ ಸಸಿ ಎಷ್ಟು ಕಾಡಿದ್ಯಾ, ಒಂದು ದಿವ್ಸ ಬ್ರ ಅಂಡಿಲ್ಲ. ಯಾಕಂದ್ರೆ ಸತತ ಹಂಗ ಇರುವುದಿಲ್ಲ. ಮುದುಕರಾಕಾರ ಅವರು ಬೀಳ್ತಾರ. ಒಮ್ಮೆ ದೇವ್ರು ಬೀಳಿಸ್ತಾನ ಅವ್ರನ್ನ. ಎಲ್ಲರ ಹೋದ ಜಾರಿ ಬೀಳಿಸ್ತಾನ, ಮ್ಯಾಗಿಂದ ಬೀಳಿಸ್ತಾನ, ಮುಪ್ಪು ಮಾಡ್ತಾನ. ಕಾಯಿರಿ ಸ್ವಲ್ಪ ಅಲ್ಲಿ ಬರುಮಟ ದವಾಖಾನೆ ಹಾಕ್ತಾರ.
ಅವ್ರು ಅಡ್ಡಾಡಕ್ಕೆ ಬರೋದಂಗೆ ಮಾಡ್ತಾನ. ಅವಾಗ ಆರೈಕೆ ಮಾಡ್ರಿ, ಮನಸ್ಸಾರೆ ಆರೈಕೆ ಮಾಡ್ರಿ. ಆಕೆ ದೇವತೆ ಅಂತ ಆರೈಕೆ ಮಾಡ್ರಿ. ನನ್ನ ಗಂಡನ ಕೊಟ್ಟ ಪುಣ್ಯಾತ್ಮಿಕೆ ಅಂತ ಆರೈಕೆ ಮಾಡ್ರಿ. ಆಕೆ ರಾಕ್ಷಸ ಇರುವುದಿಲ್ಲ. ನೋಡ್ತಾರ, ಕೈ ಹಿಡಿತಾರೆ ನಿಮ್ಮನ್ನ. ಯವ್ವ, ನಾನು ನಿನಗೆ ಎಷ್ಟು ಕಷ್ಟಪಟ್ಟೆ ತಂಗಿ, ನನ್ನ ಮಕ್ಕಳು ಬರಲಿಲ್ಲ ಬಿದ್ದಾಗ ನಾನು ಹೇಲು ಉಚ್ಚಿ ಎಲ್ಲ ಬಳದಿ. ಕೈ ಹಿಡಿತಾರ, ಸೊಂಟದಲ್ಲಿ ಕೀಲಿ ಕೈ ಕೊಡ್ತಾರೆ ನಿಮ್ಮ ಕೈ. ನೋಡ್ರಿ, ಕಾಯಿರ್ಬೇಕು, ಕಾಯ್ಬೇಕು, ಸಹನದಿಂದ ಕಾಯ್ಬೇಕು. ಯಾಕಾಗುದಿಲ್ಲ? ಯಾಕಾಗುದಿಲ್ಲ? ಮಾಡ್ತೀರಾ? ಸಹಿಸ್ಕೊಂತೀರಾ? ಅನಿವಾರ್ಯ, ಸಹಿಸ್ಕೊಳ್ಳೇಬೇಕು. ನೀವು ಟಕ್ಕರ್ ಕೊಡ್ರಿ, ಮತ್ತೆ ಅವ್ರು ಡಬಲ್ ಟಕ್ಕರ್ ಕೊಡ್ತಾರ. ನಮ್ಮ ಮತ್ತೆ ಹಿಂಗಲ್ಲ, ಮತ್ತೆ ಟಕ್ಕರ್. ಅಕ್ಕಿ ಹಿಂಗಂದ್ರ ನಡೆದತಿ. ನಾ ಅಂದಿದ್ದು ಅನಿಸ್ಕೋಬೇಕಾಗಿತ್ತು, ಅನ್ನೋ ಟಕ್ಕರ್ ಕೊಟ್ಲ, ಮತ್ತೆ ಡಬಲ್ ಟಕ್ಕರ್. ಆಕೆ ಡಬಲ್ ಕೊಟ್ಟರೆ ನೀವು 4 ಪಟ್ಟು ಟಕ್ಕರ್. ಮನಿ ಅನ್ನೋದು ಸ್ಮಶಾನ. ಬಂದು ಬರ್ತಾರೆ ಇಲ್ಲೇ ಗುರುಗಳು, ನಮ್ಮ ಮನೆ ಒಟ್ಟು ಶಾಂತಿನೇ ಇಲ್ರಿ. ನಾವು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗೋದಿಲ್ರಿ. ನಾವೊಂದಂದ್ರೆ 20 ತಿಳ್ಕೊಂತಾರೆ. ಅವ ಬರ್ತಾನ, ಅವ ಉಂಡೋಕೋಣ, ಇವ ಬರ್ತಾನ, ಇವ ಉಂಡೋಕೋಣ, ಅಕ್ಕಿ ಬರ್ತಾಳ, ಅಕ್ಕಿ ಉಂಡೋಕೋಣ. ಒಬ್ರು ತಾಳ ಬೀಳಿಲ್ರಿ. ಹೆಂಗದ ನಿಮ್ಮ ಮನೆ? ದೊಡ್ಡ ಮನೆ, ಮನೆ 10 ಮಂದಿ, 10 ಮಂದಿ, 10 ದಿಕ್ಕು, 10 ಮನಸ್ಸು. ನಿಮ್ಮ ಮಣಿ ಅಲ್ಲ, ಸುಡ್ಡುಗಾಡದು. ಅಕ್ಷರಶಃ ನಿಮ್ಮ ಮಣಿ ಸುಡ್ಡುಗಾಡು. ಯಾರೊಬ್ರು ಸುಖದಿದ್ದಿಲ್ಲ. ಒಮ್ಮೆ ನೀವು ಮಕ್ಕೊಂಡ್ರೆ ಮಕ್ಕಿ ಮಕ್ಕೊಂತ, ಅಕ್ಕಿ ಮಕ್ಕೊಂಡ್ರೆ ನೀವು ಮಕ್ಕೊಂತೀವಿ. ನೀವು ಬರೀ ಹೊರಬ್ರಿ ಆದ್ರೆ ಮಕ್ಳು ಮಕ್ಕೊಂತಾವು. ಬರೀ ಸ್ಮಶಾನದ ಸದೃಶವಾಗಿ ಯಾರಿಗಾರು ಇದೇ ಇಲ್ಲ. ಯಾರು ಬಂದ ಕೂಡ ಕೇಳಿಸ್ತದ. ಬಂದು ಮಂದಿ ಹೋಗ್ಬಿಡ್ತಾರಲ್ಲ ಕೂಡ, ಅಯ್ಯೋ ಇವ್ರ ಮನೆ ದೆವ್ವ ಐತೆ ಅಂತ ತಿಳ್ಕೊಂಡು. ಎಷ್ಟೋ ಮನೆ ನೋಡಿರ್ಬೇಕಾದ್ರೆ, ಎಷ್ಟೋ ಮನ್ಯಾಗ ನೀವು ಹೋಗಿ ಕುಂತ್ರಪ್ಪ ಆದ್ರೂ ಎದ್ದು ಓಡಿ ಬರ್ಬೇಕು ಅನ್ಸುತ್ತೆ. ನೋಡ್ರಿ ಯಾರ ಎಷ್ಟೋ ಮಂದಿ ಮನ್ಯಾಗ ಕುಂತ ಕೂಡಲೇ ಇದು ಅನಿಸೋದಿಲ್ಲ, ಸೊಗಡೆ ಅನಿಸೋದಿಲ್ಲ, ಎದ್ದು ಬಿಟ್ಟು ಹೋಗ್ಬೇಕು ಅನ್ಸುತ್ತ. ಕೆಲವು ಮಂದಿ ಮನೆಯಾಗ ಹೋಗ್ಬೇಕಾರೆ ಅವ್ರು ಆಡೋ ಮಾತು ಚಂದ, ಆದ್ರೆ ಆತಿಥ್ಯ ನೋಡಿ ಇನ್ನೊಂದು ತಾಸು ಕೊಡ್ಬೇಕು ಅನ್ಸುತ್ತೆ. ಇದೇ ವ್ಯತ್ಯಾಸ. ಅನಿಸೋದಿಲ್ಲ? ಅನಿಸೋದಿಲ್ಲ? ಎಷ್ಟು ಮನೆ ಇರ್ತಾವ, ಆರಾಮ ಅನಿಸ್ತದ. ಬಂದು ಕುಂತ್ರ ಸೊಗಸು ಅನ್ಸುತ್ತ, ಮನಸ್ಸಿಗೆ ಆನಂದ ಅನಿಸುತ್ತ. ಹಂಗೆ ಪ್ರತಿಯೊಂದು ಮನೆ ಕ್ರಿಯೇಟ್ ಮಾಡ್ಕೋಬೇಕು ನೀವು. ಗೊತ್ತಾಯ್ತಲ್ಲ? ಇಲ್ಲಿಕಂದ್ರೆ ನೀವೊಂದು ಕಡೆ, ಅವ್ರೊಂದು ಕಡೆ, ಅವ್ರ ಭಾವನೆ ಒಂದು ಕಡೆ, ನಿಮ್ಮ ಮನಸ್ಸು ಒಂದು ಕಡೆ. ಹಿಂಗಾದ್ರೆ ಸುಖ ಎಲ್ಲದರಿ. ನಿಮಗೆ ಬದುಕಲಿಕ್ಕೆ ಬರಲಿಲ್ಲ. ದೇವ್ರು ಎಲ್ಲ ಕೊಟ್ಟ, ನಿಮಗೆ ಬದುಕಲಿಕ್ಕೆ ಬರಲಿಲ್ಲ. ಎಲ್ಲರೂ ಕೂಡ ಹೆಂಗೆ ಮಾತಾಡ್ಬೇಕು ಗೊತ್ತಾಗಲಿಲ್ಲ. ಎಲ್ಲರೂ ಕೂಡ ಹೆಂಗೆ ಇರ್ಲಿಕ್ಕೆ ಬೇಕನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ನೀವೇ ನಿಮ್ಮ ನರಕವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಶ್ರೀ ಗುರುದೇವ್.